ಸೋಮಣ್ಣ, ನೀನು ಮೊದಲು ನೋಡಪ್ಪ ತುಮಕೂರು ಲೋಕಸಭಾ ಸದಸ್ಯ, ಎರಡನೇದು ನೀನು ಕರ್ನಾಟಕಕ್ಕೆ ಇಂಡಿಯಾ ದೇಶಕ್ಕೆ ಮಂತ್ರಿ. ಆದ್ರೆ ನಮ್ಮ ಸಂಸದರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ್ರೆ ನಮ್ಮ ಈ ಕ್ಷೇತ್ರಕ್ಕೆ ಸಾರ್ವಜನಿಕವಾದಂತ ಕೆಲಸಗಳನ್ನ ಮಾಡಿ ಅಂತ ಹೇಳಿ ನಾನು ಅವತ್ತು ಕೂಡ ಅವರಿಗೆ ನಾನು ಕೇಳ್ಕೊಳ್ತಾ ಇರ್ತೇನೆ. ಅವರ ನನ್ನ ಸಂಬಂಧ ಬಹಳ ಹಳೇದು. ನಾವು ನಮ್ಮ ತಂದೆಯವರು ಅವರ ಮನೆ ಪಕ್ಕದಲ್ಲೇ ಒಂದು ಶಾಲೆ ಮಾಡಿದ್ರು ಬೆಂಗಳೂರಲ್ಲಿ. ಅಲ್ಲಿ ಹೋದಾಗೆಲ್ಲ ಸೋಮಣ್ಣ ಅವ್ರ ಮನೆಯಲ್ಲೇ ಊಟ, ಅಲ್ಲೇ ರೆಸ್ಟ್ ತಗೊಳ್ಳೋದು. ಎಷ್ಟು ಮಟ್ಟಿಗೆ ಅಂದ್ರೆ ಒಂದೇ ಕುಟುಂಬದ ಮಾದರಿಯಲ್ಲಿ ಸೋಮಣ್ಣ ಅವರ ಕುಟುಂಬ ಮತ್ತು ನಮ್ಮ ತಂದೆಯವರು ಆ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡಿದ್ದಂಥವ್ರು. ಅವರು ನಮ್ಮ ಪಕ್ಷದಲ್ಲೇ ಇದ್ರು, ಕಾಂಗ್ರೆಸ್ ಅಲ್ಲೇ ಇದ್ರು. ನನ್ನ ಪಕ್ಕದ ಸೀಟೆ ಅಸೆಂಬ್ಲಿನಲ್ಲಿ 2004 ಅಲ್ಲನಾ, 2004 ನಲ್ಲಿ ನನ್ನ ಪಕ್ಕದ ಸೀಟು ಅಸೆಂಬ್ಲಿದು. ಇಬ್ರು ಒಟ್ಟಿಗೆ ಕೂತ್ಕೊಳ್ತಿದ್ದೋ. ಬೆಳಕರಿಯೋದ್ರೊಳಗಾಗಿ ಅಲ್ಲೇ ಸೀಟ್ ಬದಲಾವಣೆ ಮಾಡ್ತಿದ್ದ. ಅದು ಈ ಸುರೇಶ್ ಗೌಡ್ರು, ಆಮೇಲೆ ನಮ್ಮ ಜ್ಯೋತಿ ಅವ್ರ ತಂದೆಯವರು ಬಸವರಾಜ್ ಅವರು ನಮ್ಮ ಸಂಸದರಾಗಿದ್ರು. ಕಾಂಗ್ರೆಸ್ನಲ್ಲೂ ಆಗಿದ್ರು, ಬಿಜೆಪಿಯಲ್ಲೂ ಆಗಿರೋದು. ಅವ್ರದ್ದೊಂಥರ ಬಣ್ಣದ ಬದುಕು ಅವ್ರದ್ದು. ಅವರು ನನ್ನ ಪಕ್ಕ ಕೂತಿದ್ದ ಸೋಮಣ್ಣನ ಎತ್ಕೊಂಡು ಹೊರಟೋದು. ಆದ್ರೆ ಒಳ್ಳೇದಾಗಿದೆ, ನೀವು ಹೋಗಿದ್ದಕ್ಕೇನು ಕೆಟ್ಟದಾಗಿದೆ ಅಂತ ಹೇಳೋದಿಲ್ಲ. ಒಳ್ಳೇದೇ ಆಗಿದೆ. ಇನ್ನೂ ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ನಮಗೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ, ನಮ್ಮ ತುಮಕೂರಿಗೆ ಒಳ್ಳೇದಾಗುತ್ತೆ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಷ್ಟೇ ನಮ್ಮ ಬಯಕೆ. ಆದ್ರಿಂದ ಇವತ್ತು ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನ ಹೇಳ್ತೇನೆ.